ಪೂರ್ವ ಕರ್ಮದ ಹಳೆಯ ಕರ್ಮದ ನಿಮಿತ್ತಕವಾಗಿ ಎಂಟು ಬರುತ್ತೆ ಅಂತ. ಅದು ಏನು ಎಂಟು? ವಿನಶಿಷ್ಯತಃ ನಾಶ ಮಾಡುವಂತಹ ಎಂಟು, ನಮ್ಮನ್ನು ಬದುಕಿಸುವಂತಹ ಎಂಟಲ್ಲ, ನಾಶ ಮಾಡುವಂತಹದ್ದು. ಏನದು ಅಂತಂದ್ರೆ ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ, ಮೊಟ್ಟ ಮೊದಲಿಗೆ ಬ್ರಾಹ್ಮಣರನ್ನೇ ದ್ವೇಷ ಮಾಡ್ತಾನೆ. ಈ ಬ್ರಾಹ್ಮಣರನ್ನು ದ್ವೇಷ ಮಾಡುವುದು ಎನ್ನುವುದೇನಿದೆ, ಇದು ಪೂರ್ವ ಜನ್ಮದ ಪೂರ್ವಜರ ಇಂದ ಬಂದ ಬಳುವಳಿಯಾಗಿ ಬಂದ ದೊಡ್ಡದಾದ ಅನರ್ಥಕಾರಿಯಾದದ್ದು. ಇವತ್ತು ಇದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅವೈಷ್ಣವರನ್ನು ನಾವು ಯಾರೂ ದ್ವೇಷ ಮಾಡುವುದಿಲ್ಲ, ಇಸ್ಲಾಮಿಕ್ ದವರನ್ನು ನಾವು ದ್ವೇಷ ಮಾಡೋದಿಲ್ಲ, ಕ್ರಿಶ್ಚಿಯನ್ರನ್ನು ದ್ವೇಷ ಮಾಡೋದಿಲ್ಲ, ದೇವರನ್ನೇ ನಂಬದ ನಾಸ್ತಿಕರನ್ನು ನಾವು ದ್ವೇಷ ಮಾಡೋದಿಲ್ಲ. ನಾವು ದ್ವೇಷ ಮಾಡ್ತೇವೆ ಅಂತಂದ್ರೆ ಬ್ರಾಹ್ಮಣನೇ ಆಗಿರ್ತಾನೆ, ಬ್ರಾಹ್ಮಣನೇ ಆಗಿರ್ತಾನೆ, ಬ್ರಾಹ್ಮಣನೇ ಆಗಿರ್ತಾನೆ, ಇದರಲ್ಲಿ ಎರಡು ಮಾತಿಲ್ಲ. ಚೆನ್ನಾಗಿ ನಾವು ದ್ವೇಷ ಮಾಡೋದು ಬ್ರಾಹ್ಮಣರನ್ನೇ. ಇದು ನಮ್ಮನ್ನು ಹಾಳು ಮಾಡುವಂತಹದ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ. ಆಮೇಲೆ ಇನ್ನು ಯಾರರ ವಿರೋಧವನ್ನು ನಾವು ಮಾಡಿದ್ದೇವೆ ಅಂತಂದ್ರೆ ಅದು ಬ್ರಾಹ್ಮಣರ ವಿರೋಧವೇ ಆಗಿರ್ತದೆ. ಬ್ರಾಹ್ಮಣ್ಯದ ವಿರೋಧ, ಬ್ರಾಹ್ಮಣರ ವಿರೋಧ. ಸಂಧ್ಯಾವಂದನ ಯಾಕೆ ಮಾಡಬೇಕು, ದೇವರ ಪೂಜೆ ಯಾಕೆ ಮಾಡಬೇಕು, ಶ್ರಾದ್ದ ಯಾಕೆ ಮಾಡಬೇಕು, ಯಜ್ಞಯಾಗಗಳನ್ನು ಯಾಕೆ ಮಾಡಬೇಕು, ದಾನ ಧರ್ಮಗಳನ್ನು ಯಾಕೆ ಮಾಡಬೇಕು, ಹೀಗೆ ಬ್ರಾಹ್ಮಣ್ಯದ ವಿರೋಧ ಮತ್ತು ಬ್ರಾಹ್ಮಣರ ವಿರೋಧ. ಒಂದು ಬ್ರಾಹ್ಮಣರನ್ನೇ ದ್ವೇಷ ಮಾಡುವುದು, ಇನ್ನೊಂದು ಬ್ರಾಹ್ಮಣರ ವಿರೋಧವನ್ನು ಮಾಡುವುದು. ಎರಡನೇದು ಬ್ರಾಹ್ಮಣ ಸ್ವಾನಿಚಾದತ್ತೆ, ಬ್ರಾಹ್ಮಣರ ಹಣವನ್ನೇ ಅಪಹಾರ ಮಾಡುವುದು. ಬೇರೆಯವರ ಹಣವನ್ನು ಅಪಹಾರ ಮಾಡಲಿಕ್ಕೆ ಬೇರೆಯವರು ಯಾರು ನಮ್ಮನ್ನು ಕರೆಯೋದೇ ಇಲ್ಲ. ನಮ್ಮನ್ನು ಯಾರಾದರೂ ಇನ್ವೈಟ್ ಮಾಡಿದ್ದಾರೆ ಅಂತಂದ್ರೆ 99% ಬ್ರಾಹ್ಮಣರೇ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಬ್ರಾಹ್ಮಣರದು ಏನೋ ಒಂದು ಅಪಹಾರವನ್ನು ಮಾಡ್ಕೊಂಡು ಬರ್ತಾರೆ. ಅನೇಕರನ್ನು ನಾವು ನೋಡ್ತೇವೆ. ಸಾಲಿಗ್ರಾಮ ಅಪಹಾರ ಮಾಡ್ತಾರೆ, ಬಂಗಾರ ಬೆಳ್ಳಿಗಳನ್ನು ಅಪಹಾರ ಮಾಡ್ತಾರೆ, ಕೊನೆಗೆ ಮೊಬೈಲ್ ಚಾರ್ಜರ್ ಆದರೂ ಅಪಹಾರ ಮಾಡಿಕೊಂಡು ಬರ್ತಾರೆ. ಬ್ರಾಹ್ಮಣ ಸ್ವಾನಿಚಾದತ್ತೆ. ಬ್ರಾಹ್ಮಣೋಷ್ಟ ಜಿಘಂಸತಿ, ಬ್ರಾಹ್ಮಣರನ್ನು ಚೆನ್ನಾಗಿ ಶಿಕ್ಷೆ ಕೊಡು, ಬ್ರಾಹ್ಮಣರಿಗೆ ತುಂಬ ಪೀಡೆ ಕೊಡು. ಇದು ಮತ್ತೊಂದು. ರಮತೆ ನಿಂದಯಾಚೈಷ, ಬ್ರಾಹ್ಮಣರಿಗೆ ಯಾರಾದರೂ ಬೈರು ಅಂತ ಆನಂದವಾಗಿದೆ. ಮತ್ತೇನ್ ಯತಿಗಳಿಗೆ ಬೈದಂತ ಆನಂದವೋ ಆನಂದ. ಇವತ್ತು ಈ ಎಲ್ಲವನ್ನು ನಾವು ಜ್ವಲಂತವಾಗಿ ಕಾಣ್ತಾ ಇದ್ದೇವೆ. ಇದು ನಮ್ಮ ಪೂರ್ವ ಜನ್ಮದ ದೊಡ್ಡದಾದ ಪಾಪದ ಪ್ರಭಾವದಿಂದ ಇವುಗಳನ್ನು ನಾವು ಮಾಡ್ತಾ ಇರೋ ಬಾಳ ಎಚ್ಚರಿಕೆ ಇರಬೇಕು. ಮಹಾನರ್ಥವಾಗುತ್ತೆ ಎಂಬುದಾಗಿ ಶ್ರೀಮನ್ ಮಹಾಭಾರತ ಧೃತರಾಷ್ಟ್ರನಿಗೆ ತಮ್ಮನಾದ ವಿದುರ ಹೇಳ್ತಾ ಇದ್ದಾರೆ. ರಮತೆ ನಿಂದಯಾಚೈಷ, ಬ್ರಾಹ್ಮಣರನ್ನು ನಿಂದೆ ಮಾಡ್ತಾ ಇರುವಾಗ ಆನಂದವಾಗುತ್ತೆ. ಪ್ರಶಂಸಾಂನ ಅಭಿನಂದತಿ, ಯಾರಾದರೂ ಬ್ರಾಹ್ಮಣರನ್ನು ಪ್ರಶಂಸೆ ಮಾಡಿದ್ದಾರೆ ಅದರಿಂದ ಸಂತೋಷವೇ ಆಗುವುದಿಲ್ಲ, ಸಿಡಿಮಿಡಿ ಆಗುತ್ತೆ. ಯಾಕೆ ಅವನನ್ನು ಅಷ್ಟು ಹೋಗ್ತಾ ಇದ್ದಾರೆ? ಅವನು ಏನು ದೊಡ್ಡದು, ಅವನು ಏನು ಗಿಡ ಕಿತ್ತಿದ್ದಾನೆ, ಏನಂತ ದೊಡ್ಡ ಕೆಲಸ ಮಾಡಿದ್ದಾನೆ, ಯಾಕೆ ಹೊಗಳಬೇಕು? ಅರೇ ಹೊಗಳಬಾರ್ದ? ಅದು ಹೆಚ್ಚು ಕಡಿಮೆ ಬ್ರಾಹ್ಮಣರನ್ನು ಹೊಗಳಿದಾಗ ತುಂಬ ಪೀಡಿ ಆಗುತ್ತೆ. ಪ್ರಶಂಸಾಂನ ಅಭಿನಂದತಿ ನೈನ ಸ್ಮರತಿಕತ್ಯೇಷು, ಕಾಲಕ್ಕೆ ಬ್ರಾಹ್ಮಣರನ್ನು ಗುರುಗಳನ್ನು ಚೆನ್ನಾಗಿ ಸ್ಮರಣೆಯನ್ನು ಮಾಡಬೇಕು. ಸ್ಮರಣೆಗೆ ತಂದುಕೊಳ್ಳುವುದಿಲ್ಲ. ಬ್ರಾಹ್ಮಣರನ್ನು ಮರೆತಾಗಿ ಬಿಡ್ತಾನೆ. ತೆಂಡೂಲ್ಕರ್ ನೆನಪಾದನು, ವಿರಾಟ್ ಕೊಹ್ಲಿ ನೆನಪಾದನು, ಇನ್ಯಾರೋ ನೆನಪಾದರು, ಆದರೆ ಬ್ರಾಹ್ಮಣ ಮಾತ್ರ ನೆನಪಾಗಲಿಕ್ಕೆ ಸಾಧ್ಯವಿಲ್ಲ. ಯಾಚಿದಷ್ಟು ಅಭ್ಯಾಸೂಯದಿ, ಯಾರಾದರೂ ಬ್ರಾಹ್ಮಣ ಬಂದು ಏನಾದರೂ ಸ್ವಲ್ಪ ಕೊಡೋ ಮಾರಾಯ ಅಂತ ಬೆಳೆದ ಅವನ ಮೇಲೆ ನಿನಗೇನಾಗಿದೆ ದಾಡಿ, ಯಾಕೆ ಕೊಡಬೇಕು? ಬೇಡುವುದೇ ನಿನ್ನ ಕೆಲಸವೇನು? ಕೊಡುವುದು 1 ರೂಪಾಯಿ ಇರೋದಿಲ್ಲ, ಬೈಯೋದು ಮಾತ್ರ 100 ರೂಪಾಯಿ ಅಷ್ಟು ಬೈಯೋದು. ಚೆನ್ನಾಗಿ ಅಸೂಯೆ, ಕೈ ಕಾಲು ಗಟ್ಟು ಮುಟ್ಟಿದೆ, ಟೊಣ್ಣೆ ಆಗಿದೆಯಾ, ಬೇಕಾದಿದೆ, ಕೆಲಸ ಮಾಡು, ದುಡ್ಡು ಕೊಡ್ತೀನೋ ಅಂತ ಮಾತನಾಡೋದು ಬೇರೆ. ಆದರೆ ಬ್ರಾಹ್ಮಣ ಬೇಡುವವನ್ನೇ. ಈ ತರಹದ 8 ನಮ್ಮನ್ನು ನಾಶ ಮಾಡುವಂತಹ ದುರ್ಗುಣಗಳು ಅಲ್ಲಲ್ಲಿ ನಮ್ಮಲ್ಲಿ ಅಭಿವ್ಯಕ್ತವಾದಾಗ ನಮ್ಮ ಪೂರ್ವಕರ್ಮದ ಸ್ಮರಣೆಯಾಗಿ ಈ ಪೂರ್ವಕರ್ಮದ ಹಣೆ ಬರಹದಿಂದಲೇ ಈ ತರಹದ ಘೋರವಾದ ದುರವಸ್ಥೆ ಬಂದಿದೆ. ಹೇ ಭಗವನ್ ಸ್ವಾಮಿನ್ ದಾಸೋಸ್ಮಿತೆ ನಿತ್ಯಂ, ನಾನು ನಿನ್ನ ದಾಸನಾಗಿದ್ದೇನೆ. ಈ ಬ್ರಾಹ್ಮಣರನ್ನು ಬೈಯುವ, ಬ್ರಾಹ್ಮಣರನ್ನು ದ್ವೇಷ ಮಾಡುವ, ಬ್ರಾಹ್ಮಣರನ್ನು ನಿಂದಿಸುವ, ಬ್ರಾಹ್ಮಣರ ಮೇಲೆ ಅಸೂಯೆ ಪಡುವ, ಬ್ರಾಹ್ಮಣರ ಹೊಗಳಿಕೆಯನ್ನು ಸಂತೋಷ ಪಡದ, ಬ್ರಾಹ್ಮಣರ ತಿಳಿಕೆಯಲ್ಲಿ ಆನಂದವನ್ನು ಅನುಭವಿಸುವಂತಹ ಈ ದೌರ್ಭಾಗ್ಯವೇನಿದೆ, ಈ ದೌರ್ಭಾಗ್ಯದಿಂದ ನಮ್ಮನ್ನು ದೂರ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕಾದ್ದು ಇವತ್ತು ಬೇಡಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಎಂಬುದಾಗಿ. ಪೂರ್ವ ಕರ್ಮದ ಹಳೆಯ ಕರ್ಮದ ನಿಮಿತ್ತಕವಾಗಿ 8 ಬರುತ್ತೆ ಅಂತ. ಅದು ಏನು 8? ವಿನಶಿಷ್ಯತಃ ನಾಶ ಮಾಡುವಂತಹ 8, ನಮ್ಮನ್ನು ಬದುಕಿಸುವಂತಹ 8 ಅಲ್ಲ, ನಾಶ ಮಾಡುವಂತಹದ್ದು. ಏನದು ಅಂತಂದ್ರೆ ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ, ಮೊಟ್ಟ ಮೊದಲಿಗೆ ಬ್ರಾಹ್ಮಣರನ್ನೇ ದ್ವೇಷ ಮಾಡ್ತಾನೆ. ಈ ಬ್ರಾಹ್ಮಣರನ್ನು ದ್ವೇಷ ಮಾಡುವುದು ಎನ್ನುವುದೇನಿದೆ, ಇದು ಪೂರ್ವ ಜನ್ಮದ ಪೂರ್ವಜರ ಇಂದ ಬಂದ ಬಳುವಳಿಯಾಗಿ ಬಂದ ದೊಡ್ಡದಾದ ಅನರ್ಥಕಾರಿಯಾದದ್ದು. ಇವತ್ತು ಇದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅವೈಷ್ಣವರನ್ನು ನಾವು ಯಾರೂ ದ್ವೇಷ ಮಾಡುವುದಿಲ್ಲ, ಇಸ್ಲಾಮಿಕ್ ದವರನ್ನು ನಾವು ದ್ವೇಷ ಮಾಡೋದಿಲ್ಲ, ಕ್ರಿಶ್ಚಿಯನ್ರನ್ನು ದ್ವೇಷ ಮಾಡೋದಿಲ್ಲ, ದೇವರನ್ನೇ ನಂಬದ ನಾಸ್ತಿಕರನ್ನು ನಾವು ದ್ವೇಷ ಮಾಡೋದಿಲ್ಲ. ನಾವು ದ್ವೇಷ ಮಾಡ್ತೇವೆ ಅಂತಂದ್ರೆ ಬ್ರಾಹ್ಮಣನೇ ಆಗಿರ್ತಾನೆ, ಬ್ರಾಹ್ಮಣನೇ ಆಗಿರ್ತಾನೆ, ಬ್ರಾಹ್ಮಣನೇ ಆಗಿರ್ತಾನೆ, ಇದರಲ್ಲಿ ಎರಡು ಮಾತಿಲ್ಲ. ಚೆನ್ನಾಗಿ ನಾವು ದ್ವೇಷ ಮಾಡೋದು ಬ್ರಾಹ್ಮಣರನ್ನೇ. ಇದು ನಮ್ಮನ್ನು ಹಾಳು ಮಾಡುವಂತಹದ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ. ಆಮೇಲೆ ಇನ್ನು ಯಾರರ ವಿರೋಧವನ್ನು ನಾವು ಮಾಡಿದ್ದೇವೆ ಅಂತಂದ್ರೆ ಅದು ಬ್ರಾಹ್ಮಣರ ವಿರೋಧವೇ ಆಗಿರ್ತದೆ. ಬ್ರಾಹ್ಮಣ್ಯದ ವಿರೋಧ, ಬ್ರಾಹ್ಮಣರ ವಿರೋಧ. ಸಂಧ್ಯಾವಂದನ ಯಾಕೆ ಮಾಡಬೇಕು, ದೇವರ ಪೂಜೆ ಯಾಕೆ ಮಾಡಬೇಕು, ಶ್ರಾದ್ದ ಯಾಕೆ ಮಾಡಬೇಕು, ಯಜ್ಞಯಾಗಗಳನ್ನು ಯಾಕೆ ಮಾಡಬೇಕು, ದಾನ ಧರ್ಮಗಳನ್ನು ಯಾಕೆ ಮಾಡಬೇಕು, ಹೀಗೆ ಬ್ರಾಹ್ಮಣ್ಯದ ವಿರೋಧ ಮತ್ತು ಬ್ರಾಹ್ಮಣರ ವಿರೋಧ. ಒಂದು ಬ್ರಾಹ್ಮಣರನ್ನೇ ದ್ವೇಷ ಮಾಡುವುದು, ಇನ್ನೊಂದು ಬ್ರಾಹ್ಮಣರ ವಿರೋಧವನ್ನು ಮಾಡುವುದು. ಎರಡನೇದು ಬ್ರಾಹ್ಮಣ ಸ್ವಾನಿಚಾದತ್ತೆ, ಬ್ರಾಹ್ಮಣರ ಹಣವನ್ನೇ ಅಪಹಾರ ಮಾಡುವುದು. ಬೇರೆಯವರ ಹಣವನ್ನು ಅಪಹಾರ ಮಾಡಲಿಕ್ಕೆ ಬೇರೆಯವರು ಯಾರು ನಮ್ಮನ್ನು ಕರೆಯೋದೇ ಇಲ್ಲ. ನಮ್ಮನ್ನು ಯಾರಾದರೂ ಇನ್ವೈಟ್ ಮಾಡಿದ್ದಾರೆ ಅಂತಂದ್ರೆ 99% ಬ್ರಾಹ್ಮಣರೇ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಬ್ರಾಹ್ಮಣರದು ಏನೋ ಒಂದು ಅಪಹಾರವನ್ನು ಮಾಡ್ಕೊಂಡು ಬರ್ತಾರೆ. ಅನೇಕರನ್ನು ನಾವು ನೋಡ್ತೇವೆ. ಸಾಲಿಗ್ರಾಮ ಅಪಹಾರ ಮಾಡ್ತಾರೆ, ಬಂಗಾರ ಬೆಳ್ಳಿಗಳನ್ನು ಅಪಹಾರ ಮಾಡ್ತಾರೆ, ಕೊನೆಗೆ ಮೊಬೈಲ್ ಚಾರ್ಜರ್ ಆದರೂ ಅಪಹಾರ ಮಾಡಿಕೊಂಡು ಬರ್ತಾರೆ. ಬ್ರಾಹ್ಮಣ ಸ್ವಾನಿಚಾದತ್ತೆ. ಬ್ರಾಹ್ಮಣೋಷ್ಟ ಜಿಘಂಸತಿ, ಬ್ರಾಹ್ಮಣರನ್ನು ಚೆನ್ನಾಗಿ ಶಿಕ್ಷೆ ಕೊಡು, ಬ್ರಾಹ್ಮಣರಿಗೆ ತುಂಬ ಪೀಡೆ ಕೊಡು. ಇದು ಮತ್ತೊಂದು. ರಮತೆ ನಿಂದಯಾಚೈಷ, ಬ್ರಾಹ್ಮಣರಿಗೆ ಯಾರಾದರೂ ಬೈರು ಅಂತ ಆನಂದವಾಗಿದೆ. ಮತ್ತೇನ್ ಯತಿಗಳಿಗೆ ಬೈದಂತ ಆನಂದವೋ ಆನಂದ. ಇವತ್ತು ಈ ಎಲ್ಲವನ್ನು ನಾವು ಜ್ವಲಂತವಾಗಿ ಕಾಣ್ತಾ ಇದ್ದೇವೆ. ಇದು ನಮ್ಮ ಪೂರ್ವ ಜನ್ಮದ ದೊಡ್ಡದಾದ ಪಾಪದ ಪ್ರಭಾವದಿಂದ ಇವುಗಳನ್ನು ನಾವು ಮಾಡ್ತಾ ಇರೋ ಬಾಳ ಎಚ್ಚರಿಕೆ ಇರಬೇಕು. ಮಹಾನರ್ಥವಾಗುತ್ತೆ ಎಂಬುದಾಗಿ ಶ್ರೀಮನ್ ಮಹಾಭಾರತ ಧೃತರಾಷ್ಟ್ರನಿಗೆ ತಮ್ಮನಾದ ವಿದುರ ಹೇಳ್ತಾ ಇದ್ದಾರೆ. ರಮತೆ ನಿಂದಯಾಚೈಷ, ಬ್ರಾಹ್ಮಣರನ್ನು ನಿಂದೆ ಮಾಡ್ತಾ ಇರುವಾಗ ಆನಂದವಾಗುತ್ತೆ. ಪ್ರಶಂಸಾಂನ ಅಭಿನಂದತಿ, ಯಾರಾದರೂ ಬ್ರಾಹ್ಮಣರನ್ನು ಪ್ರಶಂಸೆ ಮಾಡಿದ್ದಾರೆ ಅದರಿಂದ ಸಂತೋಷವೇ ಆಗುವುದಿಲ್ಲ, ಸಿಡಿಮಿಡಿ ಆಗುತ್ತೆ. ಯಾಕೆ ಅವನನ್ನು ಅಷ್ಟು ಹೋಗ್ತಾ ಇದ್ದಾರೆ? ಅವನು ಏನು ದೊಡ್ಡದು, ಅವನು ಏನು ಗಿಡ ಕಿತ್ತಿದ್ದಾನೆ, ಏನಂತ ದೊಡ್ಡ ಕೆಲಸ ಮಾಡಿದ್ದಾನೆ, ಯಾಕೆ ಹೊಗಳಬೇಕು? ಅರೇ ಹೊಗಳಬಾರ್ದ? ಅದು ಹೆಚ್ಚು ಕಡಿಮೆ ಬ್ರಾಹ್ಮಣರನ್ನು ಹೊಗಳಿದಾಗ ತುಂಬ ಪೀಡಿ ಆಗುತ್ತೆ.
ಪ್ರಶಂಸಾಂ ನಾಭಿನಂದತಿ ನೈನ ಸ್ಮರತಿ ಕೃತ್ಯೇಶು. ಕಾಲಕಾಲಕ್ಕೆ ಬ್ರಾಹ್ಮಣರನ್ನು ಗುರುಗಳನ್ನು ಚೆನ್ನಾಗಿ ಸ್ಮರಣೆಯನ್ನು ಮಾಡಬೇಕು. ಸ್ಮರಣೆಗೆ ತಂದುಕೊಳ್ಳುವುದಿಲ್ಲ. ಬ್ರಾಹ್ಮಣರನ್ನು ಮರೆತಾಗಿ ಬಿಡ್ತಾನೆ. ತೆಂಡೂಲ್ಕರ್ ನೆನಪಾದನು, ವಿರಾಟ್ ಕೊಹ್ಲಿ ನೆನಪಾದನು, ಇನ್ಯಾರೋ ನೆನಪಾದರು, ಆದರೆ ಬ್ರಾಹ್ಮಣ ಮಾತ್ರ ನೆನಪಾಗಲಿಕ್ಕೆ ಸಾಧ್ಯವಿಲ್ಲ. ಯಾಚಿತಷ್ಟು ಅಭ್ಯಾಸೂಯದಿ. ಯಾರಾದರೂ ಬ್ರಾಹ್ಮಣ ಬಂದು ಏನಾದರೂ ಸ್ವಲ್ಪ ಕೊಡೋ ಮಾರಾಯ ಅಂತ ಬೆಳೆದ ಅವನ ಮೇಲೆ ನಿನಗೇನಾಗಿದೆ ದಾಡಿ, ಯಾಕೆ ಕೊಡಬೇಕು, ಬೇಡುವುದೇ ನಿನ್ನ ಕೆಲಸವೇನು, ಕೊಡುವುದು 1 ರೂಪಾಯಿ ಇರೋದಿಲ್ಲ, ಬೈಯೋದು ಮಾತ್ರ 100 ರೂಪಾಯಿ ಅಷ್ಟು ಬೈಯೋದು. ಚೆನ್ನಾಗಿ ಅಸೂಯೆ ಕೈ ಕಾಲು ಗಟ್ಟು ಮುಟ್ಟಿದೆ, ಟೊಣ್ಣೆ ಆಗಿದೆಯಾ, ಬೇಕಾದಿದೆ, ಕೆಲಸ ಮಾಡು, ದುಡ್ಡು ಕೊಡ್ತೀನಿ ಅಂತ ಮಾತನಾಡೋದು ಬೇರೆ. ಆದರೆ ಬ್ರಾಹ್ಮಣ ಬೇಡುವವನ್ನೇ. ಈ ತರಹದ 8 ನಮ್ಮನ್ನು ನಾಶ ಮಾಡುವಂತಹ ದುರ್ಗುಣಗಳು ಅಲ್ಲಲ್ಲಿ ನಮ್ಮಲ್ಲಿ ಅಭಿವ್ಯಕ್ತವಾದಾಗ ನಮ್ಮ ಪೂರ್ವಕರ್ಮದ ಸ್ಮರಣೆಯಾಗಿ ಈ ಪೂರ್ವಕರ್ಮದ ಹಣೆ ಬರಹದಿಂದಲೇ ಈ ತರಹದ ಘೋರವಾದ ದುರವಸ್ಥೆ ಬಂದಿದೆ. ಹೇ ಭಗವನ್ ಸ್ವಾಮಿನ್ ದಾಸೋಸ್ಮಿತೆ ನಿತ್ಯಂ. ನಾನು ನಿನ್ನ ದಾಸನಾಗಿದ್ದೇನೆ. ಈ ಬ್ರಾಹ್ಮಣರನ್ನು ಬೈಯುವ, ಬ್ರಾಹ್ಮಣರನ್ನು ದ್ವೇಷ ಮಾಡುವ, ಬ್ರಾಹ್ಮಣರನ್ನು ನಿಂದಿಸುವ, ಬ್ರಾಹ್ಮಣರ ಮೇಲೆ ಅಸೂಯೆ ಪಡುವ, ಬ್ರಾಹ್ಮಣರ ಹೊಗಳಿಕೆಯನ್ನು ಸಂತೋಷ ಪಡದ, ಬ್ರಾಹ್ಮಣರ ತೆಳಿಕೆಯಲ್ಲಿ ಆನಂದವನ್ನು ಅನುಭವಿಸುವಂತಹ ಈ ದೌರ್ಭಾಗ್ಯವೇನಿದೆ, ಈ ದೌರ್ಭಾಗ್ಯದಿಂದ ನಮ್ಮನ್ನು ದೂರ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕಾದ್ದು ಇವತ್ತು ಬೇಡಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಎಂಬುದಾಗಿ